ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸಿಂಧನೂರು ನಗರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿಂಧನೂರು ವತಿಯಿಂದ RGM ಶಾಲೆಯ ಮೈದಾನದಿಂದ ಪ್ರಾರಂಭಗೊಂಡ RSS ಪಥಸಂಚಲನ ನಗರದ ವಿವಿಧ ರಸ್ತೆಗಳ ಮೂಲಕ ಗಾಂಧಿ ವೃತ್ತ, ಬಡೆಬೇಸ್, ಕನಕದ ಸರ್ಕಲ್ ಸೇರಿದಂತೆ ನಗರದ ಪ್ರಮುಖ ವೃತ್ತಗಳಿಂದ ಪಥಸಂಚಲನ ಸಾಗಿ RGM ಶಾಲಾ ಆವರಣದಲ್ಲಿ ಅಂತ್ಯಗೊಳಿಸಿ ಸಮಾರಂಭ ಕಾರ್ಯಕ್ರಮ ಮಾಡಲಾಯಿತು. ಸರ್ಕಾರದ ಆದೇಶದ ಮಧ್ಯೆಯೂ ನಗರದಲ್ಲಿ ಅತ್ಯಂತ ಶಿಸ್ತಿನಿಂದ, ಶಾಂತಿ ವ್ಯವಸ್ಥೆಯಿಂದ ಈ ಒಂದು ಪಥಸಂಚಲನ ಆಕರ್ಷವಾಗಿ ಜರುಗಿ ವೇಳೆ ಕಾರಿನಲ್ಲಿ ಭಾರತಾಂಬೆಯ ಮೆರವಣಿಗೆ ಮಾಡಲಾಯಿತು. ದಾರಿಯೊಂದಕ್ಕೂ ಪುಷ್ಪಾರ್ಚನೆ ಮೂಲಕ ಎಲ್ಲ ಶಿಸ್ತಿನ ಸಿಪಾಯಿಗಳಂತೆ ಇದ್ದ RSS ಕಾರ್ಯಕರ್ತರಿಗೆ ಸ್ವಾಗತಿಸಲಾಯಿತು. ಮುದ್ದೇಬಿಹಾಳ ತಾಲೂಕಿನ ಬನೋಶಿ ಗ್ರಾಮದಲ್ಲಿ 16 ವರ್ಷದ ಬಾಲಕಿ ಬಸಮ್ಮ ಮೇಲಿನ ಅತ್ಯಾಚಾರ ಘಟನೆಯ ಖಂಡನೆ ಹಾಗೂ ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಮಹಿಳಾ ಘಟಕದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಅಪ್ರಾಪ್ತ ಬಾಲಕಿ ಮೇಲಿನ ಅತ್ಯಾಚಾರ ಘಟನೆ ಮಾನವೀಯತೆಯ ಮೇಲಿನ ಅತ್ಯಂತ ಕ್ರೂರ ದಾಳಿಯಾಗಿದೆ. ಈ ಅಮಾನುಷ ಕೃತ್ಯವು ಸಮಾಜದ ನೈತಿಕತೆ ಮತ್ತು ಮಹಿಳಾ ಗೌರವವನ್ನು ಸಂಪೂರ್ಣವಾಗಿ ಅವಮಾನಪಡಿಸಿದೆ. ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ತಡೆಯುವುದು ನಮ್ಮೆಲ್ಲರ ಸಾಮಾಜಿಕ ಮತ್ತು ನೈತಿಕ ಜವಾಬ್ದಾರಿ. ಸರ್ಕಾರ ಶೀಘ್ರ ಕ್ರಮ ಕೈಗೊಂಡು ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಅಪರಾಧಿಗೆ ಗರಿಷ್ಠ ಶಿಕ್ಷೆ ವಿಧಿಸಬೇಕು. ಬಾಧಿತ ಬಾಲಕಿಯ ಕುಟುಂಬಕ್ಕೆ ಕನಿಷ್ಠ 2 ಎಕರೆ ಜಮೀನು ಮತ್ತು ಆರ್ಥಿಕ ಪರಿಹಾರವನ್ನು ತಕ್ಷಣ ನೀಡಬೇಕು. ಬಾಧಿತ ಕುಟುಂಬಕ್ಕೆ ಸರ್ಕಾರಿ ಯೋಜನೆ ಅಡಿ ಶಾಶ್ವತ ವಸತಿ, ಶಿಕ್ಷಣ ಮತ್ತು ಉದ್ಯೋಗ ಎಂಬ ಬೇಡಿಕೆಗಳನ್ನು ಮನವಿ ಪತ್ರದ ಮೂಲಕ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾವಿತ್ರಿ ಪುಲಿ, ಜಯಶ್ರೀ ಮಾರೆಪ್ಪ, ಮೀನಾಕ್ಷಿ, ಪ್ರಿಯದರ್ಶಿನಿ, ನಂದಿನಿ, ನಾಗರತ್ನ, ಅಂಬಿಕಾ ದಾದಾಸ್, ಶಾಂತಮ್ಮ ದಾದಾಸ್, ಲಲಿತಾ ಹರೋಲಿಕರ್,
ಸುಜಾತಾ ದಾದ ಸೇರಿದಂತೆ ಅನೇಕ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಬನೋಶಿ ಗ್ರಾಮದ 16 ವರ್ಷದ ಬಾಲಕಿ ಬಸಮ್ಮ ಮೇಲಿನ ಅತ್ಯಾಚಾರ ಘಟನೆಯ ಖಂಡನೆ ಹಾಗೂ ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸುವ ಕುರಿತು ಮಾನ್ಯರೇ, ಇತ್ತೀಚೆಗೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬನೋಶಿ ಗ್ರಾಮದಲ್ಲಿ ಸಂಭವಿಸಿದ 16 ವರ್ಷದ ಅಪ್ರಾಪ್ತ ಬಾಲಕಿ ಬಸಮ್ಮ ಮೇಲಿನ ಅತ್ಯಾಚಾರ ಘಟನೆ ಮಾನವೀಯತೆ ಮೇಲೆ ಅತ್ಯಂತ ಕ್ರೂರ ದಾಳಿಯಾಗಿದೆ. ಈ ಅಮಾನುಷ ಕೃತ್ಯವು ಸಮಾಜದ ನೈತಿಕತೆ ಮತ್ತು ಮಹಿಳಾ ಗೌರವವನ್ನು ಸಂಪೂರ್ಣವಾಗಿ ಅವಮಾನಪಡಿಸಿದೆ. ಇಂತಹ ಘಟನೆ ಮತ್ತೆ ಮರುಕಳಿಸದಂತೆ ತಡೆಯುವುದು ನಮ್ಮೆಲ್ಲರ ಸಾಮಾಜಿಕ ಮತ್ತು ನೈತಿಕ ಜವಾಬ್ದಾರಿ. ಸಮಾಜದ ಎಲ್ಲ ವರ್ಗಗಳ ಮನಸ್ಸನ್ನು ಕದಿದ ಈ ಘಟನೆ ನಮ್ಮ ಸಂಘಟನೆಯ ತೀವ್ರ ಖಂಡನೆಗೆ ವ್ಯಕ್ತಪಡಿಸುತ್ತಿದ್ದು, ಸರ್ಕಾರವು ಶೀಘ್ರ ಕ್ರಮ ಕೈಗೊಂಡು ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ನಾವು ವಿನಂತಿಸುತ್ತೇವೆ. ನಮ್ಮ ಬೇಡಿಕೆಗಳು: ಈ ಪ್ರಕರಣವನ್ನು ವೇಗದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಅಪರಾಧಿಗೆ ಗರಿಷ್ಠ ಶಿಕ್ಷೆ ವಿಧಿಸಬೇಕು. ಬಾಧಿತ ಬಾಲಕಿಯ ಕುಟುಂಬಕ್ಕೆ ಕನಿಷ್ಠ 2 ಎಕರೆ ಜಮೀನು ಮತ್ತು ಆರ್ಥಿಕ ಪರಿಹಾರವನ್ನು ತಕ್ಷಣ ನೀಡಬೇಕು. ಬಾಧಿತ ಕುಟುಂಬಕ್ಕೆ ಸರ್ಕಾರಿ ಯೋಜನೆಗಳಡಿ ಶಾಶ್ವತ ವಸತಿ, ಶಿಕ್ಷಣ ಮತ್ತು ಉದ್ಯೋಗ ಸಹಾಯ ನೀಡಬೇಕು. ರಾಜ್ಯಾದ್ಯಂತ ಇರುವ ಪ್ರತಿ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಬಾಲಕಿಯರ ರಕ್ಷಣೆಗೆ ವಿಶೇಷ ಪೊಲೀಸ್ ತಂಡ ರಚಿಸಬೇಕು. ಶಾಲಾ ಮತ್ತು ಕಾಲೇಜುಗಳಲ್ಲಿ ಮಹಿಳಾ ಸುರಕ್ಷಿತ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಬೇಕು. ಸಾಮಾಜಿಕ ನಿಲುವು: ಈ ಘಟನೆ ಕೇವಲ ಕಾನೂನಾತ್ಮಕ ವಿಷಯವಲ್ಲ, ಇದು ಮಾನವೀಯತೆಯ ವಿರುದ್ಧವಾದ ಅಪರಾಧವಾಗಿದೆ. ಇಂತಹ ಕೃತ್ಯಗಳು ಮತ್ತೆ ನಡೆಯದಂತೆ ಮಾಡಲು ಕಠಿಣ ಕಾನೂನು ಕ್ರಮ ಮತ್ತು ಸಾರ್ವಜನಿಕ ಜಾಗೃತಿ ಅಗತ್ಯವಾಗಿದೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಪ್ರಕರಣದ ಕುರಿತು ಸರ್ಕಾರದ ಗಮನ ಸೆಳೆದು ಬಾಧಿತ ಕುಟುಂಬಕ್ಕೆ ನ್ಯಾಯ ದೊರಕುವಂತೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ನಾವು ಮನವಿ ಮಾಡುತ್ತೇವೆ. ಇದುವರೆಗೂ ಯಾವ ಮೀಡಿಯಾದಲ್ಲಿ ಇದು ಪ್ರಸರಣ ಆಗೇ ಇದು ತುಂಬ ಬೇಜಾರು. ಯಾಕಂದರೆ ಎಲ್ಲ ಮೀಡಿಯಾದಲ್ಲೂ ಬೇಗ ಆಗುತ್ತೆ. ಯಾಕೆ ಈ ವಿಷಯ ಪರವಾಗಿ ಒಂದು ಮೀಡಿಯಾ ಕವರ್ ಮಾಡ್ತಿಲ್ಲ, ಒಂದು ನ್ಯೂಸ್ ಪೇಪರಲ್ಲಿ ಬರ್ತಿಲ್ಲ, ಯಾಕೆ ಈ ಥರ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಘಟನೆಗೆ ಕಾರಣವಾದ ಕಿಡಿಗಳನ್ನು ಕೂಡಲೇ ಕಾನೂನು ಕ್ರಮ ಜರುಗಿಸಲೇಬೇಕು. ಮುದ್ದೇಬಿಹಾಳದಲ್ಲಿ ನಡೆದಂಥ ಬಸಮ್ಮ ನಮ್ಮ ಸಹೋದರಿಯಾದ ಬಸಮ್ಮ ಅವರಿಗೆ ತೀವ್ರ ಅನ್ಯಾಯ ಆಗಿರೋದು ನಮ್ಮ ಮಹಿಳಾ ಘಟಕ ವತಿಯಿಂದ ತೀವ್ರ ಖಂಡನೆ ಮಾಡ್ತೇವೆ. ಈ ಥರ ಕೃತ್ಯಗಳು ಆಗೋದ್ರಿಂದ ಹೆಣ್ಮಕ್ಳಲ್ಲಿ ತುಂಬ ಹೊರಗಡೆ ಬರೋಕ್ಕೆ ಮುಜುಗರ ಆಗಿ ಭಯಪಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದಕ್ಕೆ ನಾನು ನಮ್ಮ ಎಲ್ಲ ಸಮಾಜ ವತಿಯಲ್ಲಿ ನಾನು ಕಳಕಳಿ ಏನು ವಿನಂತಿ ಅಂದರೆ, ದಯಮಾಡಿ ಎಲ್ಲ ಹೆಣ್ಮಕ್ಳಿಗೆ ಜಾಗೃತಿ ಕಾರ್ಯಕ್ರಮಗಳಾಗಿರ್ಬೋದು, ಅವರಿಗೆ ಆದ ಪ್ರೊಟೆಕ್ಷನ್ ಆಗಿರ್ಬೋದು ಎಲ್ಲನೂ ಸಲ್ಲಿಸಬೇಕು. ಅವ್ರಿಗೆ ಆದ ಎಲ್ಲನೂ ಅವ್ರಿಗೆ ವಹಿಸ್ಕೊಡ್ಬೇಕು ಅಂತ ನನ್ನ ಕಳಕಳಿಯಾಗಿ ವಿನಂತಿ. ನಮ್ಮ ಸಹೋದರಿಯಾದ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗೋವರೆಗೂ ನಾವು ಇದೇ ರೀತಿಯಾಗಿ ಹೋರಾಟ ಮಾಡ್ತೀವಿ. ಅವರ ಕುಟುಂಬಕ್ಕೆ ಅವ್ರಿಗೆ ಆದ ಅವರ ಕುಟುಂಬ ಪರಿಹಾರಕ್ಕಾಗಿ ಯಾವುದೇ ರೀತಿಯ ಯೋಜನೆ ಆಗಲಿ ಏನೇ ಆಗಲಿ ನಾವು ಅವರ ಜೊತೆ ಕೈ ನಿಲ್ತೇವೆ ಅಂತ ಹೇಳ್ತೇವೆ. ಜೈ ಅಂಬೇಡ್ಕರ್. ಸಮಾನತೆ ತತ್ವಕ್ಕೆ ಬಸವ ಮಠಾಧೀಶರಿಗೆ ಅವಹೇಳನಕಾರಿಯಾಗಿ ನಿಂದಿಸಿದ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಬಸವ ಪರ ಸಂಘಟನೆ ಮುಖಂಡರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ದಿನಾಂಕ 9ರಂದು ಮಹಾರಾಷ್ಟ್ರದ ಸಂಗಿ ಜಿಲ್ಲೆಯ ಜತ್ತ ತಾಲೂಕಿನ ಬೀಳೂರು ವಿರಕ್ತ ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಸೆಪ್ಟೆಂಬರ್ 1ರಿಂದ 30ರವರೆಗೆ ಬಸವ ಸಂಸ್ಕೃತಿ ಅಭಿಯಾನ ಭಾರಿ ಯಶಸ್ವಿಯಾಗಿ ನಡೆಸಲಾಯಿತು. ಅಕ್ಟೋಬರ್ 5ರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನಮಾನಸಕ್ಕೆ ಬಸವ ತತ್ವದ ನಿಜ ಆಚರಣೆಗಳನ್ನು ಅರಿವು ಮೂಡಿಸಿದ ಮಠಾಧೀಶರಿಗೆ ಸಾಮಾನ್ಯರು ಬಳಸಬಾರದ ಭಾಷೆಯಲ್ಲಿ ಅವಹೇಳನಕಾರಿ ಪದಗಳಿಂದ ನಿಂದನೆ ಮಾಡಿದ್ದಾರೆ ಎಂದು ದೂರಿದರು. ಮುಂದುವರೆದು ಅವರನ್ನು ಪಾದರಕ್ಷೆಯಿಂದ ಒಡೆಯಬೇಕೆಂದು ಹೇಳಿ ಇಡೀ ಲಿಂಗಾಯತ ಧರ್ಮದ ಗುರುವರ್ಗಕ್ಕೆ ಅಪಮಾನ ಮಾಡಿದ್ದು ಬಸವ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿದೆ. ಕರ್ನಾಟಕದ ಬಸವ ಭಕ್ತರಲ್ಲಿ
ದುಗುಡ ಯಾವ ಸಂದರ್ಭದಲ್ಲಿ ಸ್ಫೋಟ ಆಗುತ್ತದೆ ಎಂದು ಹೇಳುವಂತಿಲ್ಲ. ಹಿಂದೆಯೂ ಸಹ ಈ ಸ್ವಾಮೀಜಿಯವರು ಬಸವ ಭಕ್ತರನ್ನು ಬಸವ ತಾಳಿಬಾನಿಗಳು ಎಂದು ಹೇಳಿಕೆ ಕೊಟ್ಟು ಬಸವ ಭಕ್ತರಿಗೆ ಆಘಾತ ಉಂಟು ಮಾಡಿದ್ದಾರೆ ಎಂದರು. ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಸ್ವಾಮೀಜಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕರ್ನಾಟಕಕ್ಕೆ ಪ್ರವೇಶ ಮಾಡಿ ಪ್ರಚೋದನಾತ್ಮಕ ವಾತಾವರಣ ನಿರ್ಮಾಣ ಮತ್ತು ಅಹಿತಕರ ಘಟನೆ ನಡೆಯದಂತೆ ತಡೆಯಬೇಕೆಂದು ಆಗ್ರಹಿಸಿದರು. ತಿಳಿಯಪಡಿಸಿದ ಮಠಾಧೀಶರನ್ನು ಸಾಮಾನ್ಯರು ಬಳಸಬಾರದ ಭಾಷೆಯಲ್ಲಿ ಅತಿ ಕೆಟ್ಟ ಪದಗಳಿಂದ ನಿಂದಿಸಿ ಮಾತನಾಡಿರುತ್ತಾರೆ. ಮುಂದುವರೆದು ಅವರನ್ನು ಪಾದರಕ್ಷೆಯಿಂದ ಹೊಡೆಯಬೇಕು ಎಂದು ಹೇಳಿ ಇಡೀ ಲಿಂಗಾಯತ ಧರ್ಮದ ಗುರುವರ್ಗಕ್ಕೆ ಅವಮಾನ ಮಾಡಿದ್ದು ಬಸವ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿದೆ. ಕರ್ನಾಟಕದ ಬಸವ ಭಕ್ತರಲ್ಲಿ ದುಗುಡ ಯಾವ ಸಂದರ್ಭದಲ್ಲಿ ಸ್ಫೋಟ ಆಗುತ್ತದೆ ಎಂದು ಹೇಳುವಂತಿಲ್ಲ. ಹಿಂದೆಯೂ ಸಹ ಈ ಸ್ವಾಮೀಜಿಯವರು ಬಸವ ಭಕ್ತರನ್ನು ಬಸವ ತಾಲಿಬಾನಿಗಳು ಎಂದು ಹೇಳಿಕೆ ಕೊಟ್ಟು ಬಸವ ಭಕ್ತರಿಗೆ ಆಘಾತವನ್ನುಂಟು ಮಾಡಿದ್ದರು. ಹಾಗಾಗಿ ಕಾವ್ಯ ಗಾಂಭೀರ್ಯ ಮರೆತು ಮಾತನಾಡುವುದನ್ನೇ ರೂಢಿ ಮಾಡಿಕೊಂಡಿರುವ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಕಾನೂನಿನ ಸೂಕ್ತ ಕ್ರಮ ಕೈಗೊಂಡು ಅವರು ಕರ್ನಾಟಕಕ್ಕೆ ಪ್ರವೇಶ ಮಾಡಿ ಪ್ರಚೋದನಾತ್ಮಕ ವಾತಾವರಣ ನಿರ್ಮಾಣವಾಗಿ ಮುಂದೆ ಜರುಗಬಹುದಾದ ಅಹಿತ ಘಟನೆಗಳನ್ನು ತಪ್ಪಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಜಿಲ್ಲಾ ಜಾಗತಿಕ ಲಿಂಗಾಯತ ಸಮಾಜ, ಬಸವ ಕೇಂದ್ರ, ಹಿಂದುಳಿದ ಒಕ್ಕೂಟ, ಜಿಲ್ಲಾ ಅಖಿಲ ಭಾರತ ಹಿರಿಯ ಮಹಾಸಭಾ ಮತ್ತು ಉಳಿದೆಲ್ಲ ಹೋದ 5ನೇ ತಾರೀಕು ದಿವಸ ಇದೇ ತಿಂಗಳು 5ನೇ ತಾರೀಕು ದಿವಸ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಂಥ ಬಸವ ಸಂಸ್ಕೃತಿ ಅಭಿಯಾನ ಮುಕ್ತಾಯ ಸಮಾರೋಪ ಸಮಾರಂಭದಲ್ಲಿ ಸುಮಾರು 350ರಿಂದ 400 ನಮ್ಮ ಶರಣರು ಅದರಲ್ಲಿ ಭಾಗಿಯಾಗಿ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅನೇಕ ಹಿರಿಯ ಸಚಿವರು, ಅನೇಕ ಎಲ್ಲ ಬಸವಪರ ಸಂಘಟನೆಗಳು, ಬಸವಾದಿ ಶರಣರು ಎಲ್ಲರೂ ಅದರಲ್ಲಿ ಭಾಗವಹಿಸಿ ಸುಮಾರು ಲಕ್ಷಾಂತರ ಜನ ಅಲ್ಲಿ ಸೇರಿದರು. ಎಲ್ಲ ಸಮುದಾಯದವರು, ಶೋಷಿತ ಸಮುದಾಯಗಳ ಎಲ್ಲ ನಮ್ಮ ಬಸವಪರ ಸಂಘಟನೆಗಳು ಎಲ್ಲರೂ ಅದರಲ್ಲಿ ಭಾಗವಹಿಸಿದರು. ಅಲ್ಲಿ ಆದಂಥ ಅತ್ಯಂತ ದೊಡ್ಡ ಕಾರ್ಯಕ್ರಮ, ಅತ್ಯಂತ ದೊಡ್ಡ ಯಶಸ್ವಿ ಕಾರ್ಯಕ್ರಮ, ನಮ್ಮ ಬಸವಾದಿ ಶರಣರ ಎಲ್ಲ ಕಾರ್ಯಕ್ರಮಗಿಂತ ಅಲ್ಲಿ ಏನು ಆ ಕಾರ್ಯಕ್ರಮ ನಡೀತು ಅತ್ಯಂತ ಅದ್ಭುತವಾಗಿ 12ನೇ ಶತಮಾನದ ಏನು ಬಸವಣ್ಣನವರ ಒಂದು ದೊಡ್ಡ ಮಹಾಮನೆ ಏನು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಅನುಭವ ಮಂಟಪ ಅಂತ ಹೇಳ್ತೀವಿ, ಅಲ್ಲಿ ಏನು ಎಲ್ಲ ಸಮುದಾಯದವರು ಸೇರಿ ಒಂದು ದೊಡ್ಡ ಸಭೆಯನ್ನು ಜರುಗ್ತಾ ಇತ್ತು. ಆ ರೀತಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು. ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೋಸ್ಕರ ಮೊನ್ನೆ ಏನು ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಶ್ರೀಗಳು ಅವರೇನು ಮಾತಾಡಿದ್ದಾರೆ, ಅವ್ರ ಬಾಯಿನಲ್ಲಿ ಬರಲಾರದಂಥ ಅಶ್ಲೀಲವಾದಂಥ ಪದಗಳು ಬಂದು, ಕಳಪೆ ಮಟ್ಟದ ಪದಗಳು ಬಂದು, ಪೂರ ಕೆಳಮಟ್ಟದ ಒಂದು ಮಾತುಗಳು ಬಂದವು. ಅಂಥವರಲ್ಲಿ ಅಂಥ ಮಾತು ಯಾರು ನಿರೀಕ್ಷಣೆ ಮಾಡಿದ್ದಿಲ್ಲ. ಕಾಡಸಿದ್ದೇಶ್ವರ ಮಠ ಅತ್ಯಂತ ಪವಿತ್ರ ಮಠ, ದೊಡ್ಡ ಮಠ, ಬಸವಾದ ಶರಣರ ಬಸವಪರ ಒಂದು ಸಂಸ್ಕೃತಿಯ ಹಿನ್ನೆಲೆ ಉಳ್ಳಂಥ ಒಂದು ದೊಡ್ಡ ಮಠದ ಸ್ವಾಮಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾತಾಡಿದ್ದು ಇಡೀ ಕರ್ನಾಟಕದ, ಇಡೀ ದೇಶದ ಬಸವಪರ ಸಂಘಟನೆಗಳು, ಲಿಂಗಾಯತ ಮಹಾಸಭೆ ಮತ್ತು ಎಲ್ಲ ಶೋಷಿತ ಸಮುದಾಯಗಳ ಬಸವಣ್ಣನ ಪರಂಪರೆ ಸಂಸ್ಕೃತಿಯನ್ನು ಯಾರ್ಯಾರು ಪಾಲನೆ ಮಾಡ್ತಾರೆ ಅವರೆಲ್ಲರಿಗೂ ದೊಡ್ಡ ಒಂದು ಅಗೌರವ ಮಾಡಿದ್ದಾರೆ. ಮನಸ್ಸು ನೋವಾಗಿದೆ. ಹಾಗಾಗಿ ಆ ಶ್ರೀಗಳ ಯಾರು ಬಸವಪರ ಒಂದು ಸಂಸ್ಕೃತಿ ವಿರುದ್ಧ ಮಾತಾಡಿದ್ದಾರೆ ಅವರನ್ನು ತಕ್ಷಣವಾಗಿ ಬಂಧಿಸಬೇಕು, ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಅವರನ್ನು ಯಾವುದೇ ಕಾರ್ಯಕ್ರಮಕ್ಕೆ ಬರಲಾರ್ದಂತೇಳಿ ನಿಷೇಧ ಮಾಡಬೇಕು. ಹಾಗಂತೇಳಿ ಈಗಾಗಲೇ ನಮ್ಮ ಎಲ್ಲ ಹಿರಿಯರು ಸೇರಿ ರಾಯಚೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ನಾವೊಂದು ಮೆಮೊರಂಡಮ್ ಕೊಟ್ಟಿವಿ. ಅದಾದಷ್ಟು ಬೇಗ ಸಲ್ಲಿಸಿ ಅವರ ಮೇಲೆ ಕ್ರಮ ಜರುಗಿಸಬೇಕಂತೇಳಿ ನಾನು ಜಿಲ್ಲಾ ಆಡಳಿತ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಿಮ್ಸ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ, ಜಿಲ್ಲೆಯ ರಕ್ತ ಕೇಂದ್ರಗಳು, ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜ್, IMA ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮುಂದೆ ಇಂದು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿಗಳು ಮಾತನಾಡಿ, ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವುದರ ಮೂಲಕ ಜೀವ ರಕ್ಷಣೆ ಮಾಡಬೇಕು ಎಂದರು. ರಕ್ತದಾನ ಮಹಾದಾನ. ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯದ ರಕ್ಷಣೆ ಜೊತೆಗೆ ಇನ್ನೊಬ್ಬರ ಜೀವ ಉಳಿಸಲು ಸಾಧ್ಯವಾಗುತ್ತದೆ. ಪ್ರತಿಯೊಬ್ಬರ ಸ್ವಯಂ ಪ್ರೇರಿತ ರಕ್ತದಾನ ಮಾಡಬೇಕು ಎಂದು ಕರೆ ನೀಡಿದರು.
ರಕ್ತದಾನ ದಿನಾಚರಣೆ ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠ ದಾನ ಆಗಿದೆ. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಆರೋಗ್ಯವಂತರು ರಕ್ತದಾನ ಮಾಡಬಹುದು. ರಕ್ತದಾನ ಮಾಡುವುದರಿಂದ ನಮ್ಮ ದೇಹಕ್ಕೆ ಅನೇಕ ಪ್ರಯೋಜನಗಳಿವೆ. ರಕ್ತದಾನ ಮಾಡಿದರೆ ನಮ್ಮ ರಕ್ತ ಶುದ್ಧವಾಗುತ್ತದೆ. ಅಲ್ಲದೆ ಹೊಸ ರಕ್ತ ಉತ್ಪಾದನೆಯಾಗಿ ದೇಹ ಮತ್ತು ಮನಸ್ಸು ಚೈತನ್ಯ ಕ್ರಿಯಾಶೀಲತೆ ಹೆಚ್ಚುತ್ತದೆ. ಮತ್ತೊಬ್ಬರ ಜೀವ ಮತ್ತು ಜೀವನ ಉಳಿಸುತ್ತದೆ ಎಂದು ಹೇಳಿದರು. ರಕ್ತದಾನದ ಮಹತ್ವವನ್ನು ಅರಿತುಕೊಂಡು ರಕ್ತದಾನ ಮಾಡಲು ಮುಂದಾಗಬೇಕೆಂದು ಈ ಮೂಲಕ ಪ್ರತಿಯೊಬ್ಬರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಅವರು ಹೇಳಿದರು. ನ್ಯಾಷನಲ್ ಬ್ಲಡ್ ಡೊನೇಷನ್ ಡೇ ಜಾಥಾ ಅವೇರ್ನೆಸ್ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಮೇನ್ ಉದ್ದೇಶ ಈ ಜಾಥಾದು ಪ್ರತಿಯೊಂದು ಸಾರ್ವಜನಿಕವರಿಗೆ ರಕ್ತದಾನ ಮಾಡಬೇಕು, ಜೀವ ಉಳಿಸಬೇಕು ಅಂತ ಮೆಸೇಜ್ ಎಲ್ಲರಿಗೆ ಹೋಗಬೇಕು. ಯಾಕಂತಂದರೆ ಪ್ರತಿಯೊಂದು ಆಕ್ಸಿಡೆಂಟ್ ಕೇಸಸ್ನಲ್ಲಿ ಮತ್ತು ಗರ್ಭಿಣಿಯವರಿಗೆ ಡೆಲಿವರಿ ಆಗುವಾಗ ನಮಗೆ ರಕ್ತ ಸಾಕಷ್ಟು ಬೇಕಾಗುತ್ತೆ. ನಮಗೆ ಎಲ್ಲಿನೂ ಈ ರಕ್ತ ತಯಾರಿಸೋಕ್ಕೆ ಆಗಂಗಿಲ್ಲ. ಆಮೇಲೆ ಯಾವುದು ಮೆಡಿಕಲ್ ಸ್ಟೋರ್ನಲ್ಲಿ ಅಥವಾ ಎಲ್ಲಿ ಸಿಗಂಗಿಲ್ಲ. ಅಂದರೆ ಒಬ್ಬರು ದಾನ ಮಾಡಿದ ಮೇಲೇ ನಾವು ಬೇರೆಯವ್ರಿಗೆ ಇನ್ನೊಬ್ಬರಿಗೆ ಜೀವ ಉಳಿಸ್ಬೋದು. ಅಂದರೆ ಒಬ್ಬರು ರಕ್ತದಾನ ಯಾರು ಮಾಡ್ತಾರೋ ಅವರು 3 ಜೀವ ಉಳಿಸ್ಬೋದು. ಈ ಅವೇರ್ನೆಸ್ ಕಾರ್ಯಕ್ರಮ ಪ್ರತಿಯೊಂದು ಸಾರ್ವಜನಿಕವರು ಹೆಲ್ದಿ ಪರ್ಸನ್ ಯಾರು ಅದರ 18 ವರ್ಷ ಮೇಲೆ ಮತ್ತು 45 ವರ್ಷ ಒಳಗಡೆ ಎಲ್ಲ ಸಾರ್ವಜನಿಕವರು ರಕ್ತದಾನ ಮಾಡಬೇಕಂತ ಹೇಳಿ ಈ ಅವೇರ್ನೆಸ್ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಿಮ್ಸ್ ಮತ್ತು SLA ಪ್ಯಾರಾಮೆಡಿಕಲ್ ಕಾಲೇಜ್ ಮತ್ತು ಇತರ ಸಂಘ ಸಂಸ್ಥೆಗಳಿಂದ ಈ ದಿವಸ ಸ್ವಯಂ ಪ್ರೇರಿತ ರಕ್ತದಾನ ಕಾರ್ಯಕ್ರಮದ ಬಗ್ಗೆ ಅವೇರ್ನೆಸ್ ಜಾಥಾವನ್ನು ಮಾಡ್ತಾ ಇದ್ದೀವಿ. ಈ ಜಾಥಾದ ಮುಖ್ಯ ಉದ್ದೇಶ ಜನಸಾಮಾನ್ಯರು ತಾವಾಗೆ ಬಂದು ಬ್ಲಡ್ ಡೊನೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೀವಿ. ಈ ಬ್ಲಡ್ ಡೊನೇಷನ್ ಅನ್ನೋದು ಯಾರಾದರೂ ಮಾಡ್ಬೋದು. ಸೊ ತಮ್ಮೆಲ್ಲರಿಗೂ ಈಗ ಆಲ್ರೆಡಿ ನಮ್ಮ ಶಾಕೀರ್ ಅವರು ಹೇಳಿದಂತೆ ಈ ಬ್ಲಡ್ ಅನ್ನೋದು ಅತ್ಯವಶ್ಯಕವಾದ ಒಂದು ಮೆಡಿಕಲ್ ಇದೆ ಅಂತ ಹೇಳ್ತೀವಿ. ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಎಸ್ಪೆಷಲಿ ಆಕ್ಸಿಡೆಂಟ್ಸಲ್ಲಿ, ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ಅಥವಾ ಈ ಡೆಂಗು ಪ್ರಕರಣದಲ್ಲಿ ಇದೆಲ್ಲಲ್ಲೂ ಬೇಕಾಗುತ್ತೆ. ಎಲ್ಲರೂ ಸದೃಢವಾದಂಥವರು ಎಲ್ಲರೂ ನಿಯಮಾನುಸಾರ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ನಮ್ಮ ಇಲಾಖೆ ಪರವಾಗಿ ಮತ್ತು ನನ್ನ ಪರವಾಗಿ ಜನಸಾಮಾನ್ಯರಲ್ಲಿ ಕೋರ್ತಾ ಇದ್ದೀನಿ. ಇದರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಅಂತೇಳಿ ತಮ್ಮನ್ನು ಕೇಳ್ಕೊತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪೂರ್ಣಭಾವಿ ಸಭೆಯನ್ನು ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆಸಲಾಯಿತು. ಪ್ರಮುಖವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಸಡಗರ ಸಂಭ್ರಮದಿಂದ ಆಚರಿಸಲು ತೀರ್ಮಾನಿಸಲಾಗಿದ್ದು, ಅದರ ಭಾಗವಾಗಿ ನವೆಂಬರ್ 1ರೊಳಗಾಗಿ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಸರ್ಕಾರದ ನಿಯಮದಂತೆ ಕಡ್ಡಾಯವಾಗಿ 60% ಕನ್ನಡದಲ್ಲಿ ನಾಮಫಲಕಗಳು ಇರಬೇಕು. ನಿಯಮದಂತೆ ಧ್ವಜಾರೋಹಣ ನೆರವೇರಿಸಿದ ನಂತರ ತಹಶೀಲ್ದಾರ್ ಕಚೇರಿಯಿಂದ ನಗರದ ಪ್ರಮುಖ ವೃತ್ತಗಳ ಮೂಲಕ ರಂಗಮಂದಿರದವರೆಗೆ ಮೆರವಣಿಗೆ ನಡೆಸಿ, ಈ ಮೆರವಣಿಗೆಯಲ್ಲಿ ನಾಡು ಕಂಡ ಅಪ್ರತಿಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹನೀಯರ ಭಾವಚಿತ್ರಗಳು ಸೇರಿದಂತೆ ತಾಯಿ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ಮಾಡುವ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳಗೊಂಡಂತೆ SSLCಯಲ್ಲಿ ಅಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲು ತೀರ್ಮಾನಿಸಲಾಯಿತು. ಈ ಕನ್ನಡ ರಾಜ್ಯೋತ್ಸವಕ್ಕೆ 15 ದಿನ ಮೊದಲೇ ಕರೆದಿದ್ವಿ. 14ನೇ ತಾರೀಕು ಟೈಮ್ ಇದೆ. ಇನ್ನು ಮೊದಲೇ ಸಹ ನಾವು ವಾಟ್ಸಪ್ಪಲ್ಲಿ ಹಾಕಿದ್ವಿ ಮತ್ತು ಇವತ್ತು ರಿಮೈಂಡರ್ ಹಾಕಿದ್ವಿ. ಬುಧವಾರ ಆಲ್ರೆಡಿ ಒಂದ್ಸಲ ಗ್ರೂಪಲ್ಲಿ ಹಾಕಿ ಎಲ್ಲ ಸಂಘಟನೆಗಳ ಗ್ರೂಪಲ್ಲಿ ಹಾಕಿದ್ವಿ, ತಾಲೂಕು ಅಧಿಕಾರಿಗಳ ಗ್ರೂಪಲ್ಲಿ ಹಾಕಿದ್ವಿ. ಇವತ್ತು ಮತ್ತೊಂದು ಬಾರಿ ನಾವು ಅದನ್ನು ರಿಮೈಂಡರ್ ಆಗಿ ಬೆಳಗ್ಗೆ ಕಳಿಸ್ತೀವಿ. ಇದು 1ನೇ ತಾರೀಕು. 2ನೇದು ತಾವು ಬೇರೆ ಬೇರೆ ರೀತಿಯ ಸಜೆಷನ್ಸ್ ಕೊಡ್ತೀವಿ. ಅದರಲ್ಲಿ 1 by 1 ನಾವು ಅಡ್ರೆಸ್ ಮಾಡ್ತಾ ಹೋಗ್ತಾರೆ. ಒಂದು ಶಿಕ್ಷಣ ಇಲಾಖೆಯಿಂದ ತಾವು ಹೇಳಿದಂತೆ 23ನೇ ತಾರೀಕು ವಾಪಸ್ ಶಾಲೆ ಚಾಲೂ ಆಗ್ತಾ ಇರೋದ್ರಿಂದ ನಾವು ಎಲ್ಲ ಶಾಲಾ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ. ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ಅದರಲ್ಲಿ ವಿಜೇತರಾದಂಥ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥ ಏನು ಹೇಳಿದರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ. ನಂಬರ್ 1 ತಾಲೂಕು ಫಿಸಿಕಲ್ ಎಜುಕೇಷನ್ ಆಫೀಸರ್ ಅವರು ನೋಟ್ ಮಾಡ್ಬೋದು ಸರ್. ಒಂದು
ಇರಲಿ. ಆದರೆ ಎಲ್ಲ ರಾಜ್ಯೋತ್ಸವದ ಒಂದು ದಸರಾ ಹಬ್ಬದಲ್ಲಿ ಯಾವ ರೀತಿಯಾಗಿ ಕೆಲವೊಂದಷ್ಟು ಆಚರಣೆ ಮಾಡಿದರೆ ಅದೇ ರೀತಿಯಾಗಿ ಇದು ಒಂದು ನಾಡ ಹಬ್ಬವನ್ನು ಮಾಡಿದರೆ ಒಳ್ಳೆಯದಾಗ್ತದೆ. ಈಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಪ್ರತಿ ಸಲ ಮಾಡ್ತಿರ್ತೀವಿ. ಮಧ್ಯಾಹ್ನ ಮಾಡೋದ್ರಿಂದ ಮಕ್ಕಳಿಗೇನು ತೊಂದರೆ ಆಗ್ತದೆ. ಅದನ್ನೇ ಟೌನ್ ಹಾಲ್ನಲ್ಲಿ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕಂದರೆ ಅಲ್ಲಿ ಕುಂದರ್ಲಿಕ್ಕಿದೆ, ಏನಾದರೂ ಉಪಹಾರದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಸಿಗ್ತದೆ, ಇಲ್ಲಿ ಬಿಸಿಲು ಆಗ್ತದೆ ಮತ್ತು ಟೆಂಟು ಜಾಸ್ತಿ ಆಗಬೇಕು, ಖರ್ಚು ಆಗ್ತದೆ. ಅದನ್ನೇ ಅಲ್ಲಿ ಹಾಕಿದ್ರೆ ಭಾಳ ಒಳ್ಳೆಯದಾಗ್ತದೆ. ಜೊತೆಗೆ ಈಗ ಕನ್ನಡ ಸಂಘಟನೆಯವರು ಏನು ಮಾತಾಡ್ತಾರೆ ನನಗೆ ಇನ್ನೂ ಗೊತ್ತಾಗಿಲ್ಲ. ಆದರೆ ಏನೋ ನಾನು ಕೇಳಿ ಬೆಳಗಿಂದ ಗಣೇಶ ಗುಡಿಯಿಂದ ಮೆರವಣಿಗೆ ಏನೋ ಅಂತೇಳಿ ಹೇಳಿದ್ದೀನಿ. ಅದಕ್ಕೂ ನಾವು ಸಂಪೂರ್ಣವಾದ ಬೆಂಬಲ ಕೊಡ್ತೀವಿ. ಜೊತೆಗೆ ನಾವು ಸಾಹಿತ್ಯ ದೃಷ್ಟಿಯಿಂದ ಎಲ್ಲ ಸಾಹಿತ್ಯ ಬರೆದಂಥ ಬುಕ್ಗಳನ್ನು ಮತ್ತು ಪುಸ್ತಕ ಪ್ರದರ್ಶನ ಮಾಡಬೇಕು. ಮತ್ತು ನಮ್ಮ ಕನ್ನಡ ಪರ ಇರ್ತಕ್ಕಂಥ ಹಿತೈಷಿಗಳಿಗೆ ನಾವು ಸದಸ್ಯತ್ವವನ್ನು ಮತ್ತು ಅಭಿಯಾನವನ್ನು ಮಾಡ್ತಾಯಿದ್ದೇವೆ. ಮತ್ತು ನಮ್ಮ ಕಾರ್ಯಚಟುವಟಿಕೆಗಳನ್ನು ಒತ್ತನೆ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಮತ್ತು ಅಧಿಕಾರ ವರ್ಗದ ಜೊತೆಗೆ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಂತಿದ್ವಿ. ಅದಕ್ಕೆ ನಮಗೆ ಏನೇ ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋದಕ್ಕೆ ನಾವು ವಾರ್ಡ್ ನಂಬರ್ 17ರ ಬಾಪನೆಯ ದೊಡ್ಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಸ್ಥಳದಲ್ಲಿ ಸ್ಥಗಿತಗೊಳಿಸಿದ ಹೈಟೆಕ್ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಪುನಃ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿ ನವರತ್ನ ಯುವಕ ಸಂಘದ ಪದಾಧಿಕಾರಿಗಳು ಹಿಂದೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದೆ. ಅರ್ಜುನವಾಡದ 19, 20 ಹಾಗೂ ವಾರ್ಡ್ ನಂಬರ್ 17ರ ನಿವಾಸಿಗಳು ಅನೇಕ ವರ್ಷಗಳಿಂದ ಸರ್ವೆ ನಂಬರ್ 1112ರಲ್ಲಿ ಬರುವ 1 ಎಕರೆ 30 ಗುಂಟೆ ಖಾಸಗಿ ಜಾಗವನ್ನು ಬಯಲು ಶೌಚಾಲಯಕ್ಕೆ ಬಳಕೆ ಮಾಡುತ್ತಿದ್ದರು. ಹೋರಾಟದ ಫಲವಾಗಿ ನಗರಸಭೆ ಇಲ್ಲಿಯ ಜನರಿಗೆ ಶೌಚಾಲಯ ಮತ್ತು ಉದ್ಯಾನವನ ಹಾಗೂ ಕಲ್ಯಾಣ ಮಂಟಪ ನಿರ್ಮಿಸುವ ಉದ್ದೇಶದಿಂದ ಭೂ ಮಾಲೀಕರ ಜೊತೆ ಚರ್ಚಿಸಿ ಭೂ ಸ್ವಾಧೀನ ಕಾಯ್ದೆ ಅಡಿ 1 ಎಕರೆ 30 ಗುಂಟೆ ಜಾಗ ಸ್ವಾಧೀನಕ್ಕೆ ಮಹಾಸಭೆಯಲ್ಲಿ ಠರಾವು ಪಾಸು ಮಾಡಿ ಸಹಾಯ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಅದೇ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲಾಗಿತ್ತು. ಜಾಗದಲ್ಲಿ ಜನರು ಬಹಿರ್ದೇಶಕ್ಕೆ ಹೋಗುತ್ತಿದ್ದಾರೆ. ಇದು ಇಡೀ ನಾಗರಿಕ ಸಮಾಜದ ತಲೆ ತಗ್ಗಿಸುವಂತಹ ವಿಷಯವಾಗಿದೆ. ಅಲ್ಲದೆ ಜಾಗಕ್ಕೆ ಹೊಂದಿಕೊಂಡಿರುವ ರಸ್ತೆಯಲ್ಲಿ ತಿರುಗಾಡಲು ಮಹಿಳೆಯರು ಮತ್ತು ಮಕ್ಕಳು ತುಂಬಾ ಮುಜುಗರ ಪಡುವಂತಾಗಿದೆ. ಕೂಡಲೇ ಕಾಮಗಾರಿ ಪ್ರಾರಂಭಿಸಬೇಕೆಂದು ಆಗ್ರಹಿಸಲಾಯಿತು. 3 ವಾರ್ಡ್ ಮಂದಿ ಅಲ್ಲಿಗೆ ಬರ್ತಾರೆ ಸರ್. ಸರ್, ಇನ್ನೊಂದು ವಿಷಯ, ಈಗಾಗಲೇ ಅಲ್ಲಿ ಬಾಪನೆ ದೊಡ್ಡಿ ಏನು ಭೂ ಮಾಲೀಕರು, ಜಮೀನಿನ ಮಾಲೀಕರು NOCನೂ ಬರೆದು ಕೊಟ್ಟಾರೆ ಸರ್. 4 ಜನ ಏನು ಇವರು ಮಾಲೀಕರಿದ್ದಾರಲ್ಲ ಅವರು ಇದಕ್ಕೆ ನಮಗೆ ಸರ್ಕಾರದ ಮಾರ್ಕೆಟ್ ಬೆಲೆ ಕೊಟ್ಟರೆ ನಾವು ಇದನ್ನು ಆದರೂ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ಆ ವಿಚಾರ ಬರುತ್ತೆ ಖಾಸಗಿ ಜಮೀನಿಗೆ. ಈಗಲೇ ಗುರುತು ಮಾಡಿರ್ತಕ್ಕಂಥ ಜಾಗ ನಾವು ಈಗ ನಮ್ಮ ಮಹಾನಗರ ಪಾಲಿಕೆ, ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಸೇರಿ ಈಗ ಮತ್ತೊಂದು ಜೊತೆ ನಾನು ಸರ್ವೆ ಹೇಳಿದ್ದೀನಿ. ಅದನ್ನು ಗ್ರಾಮ ಠಾಣಾ ಸರ್ಕಾರಿ ಜಮೀನು ಬಂದರೆ ಅದಕ್ಕೆ ಏನು ಬೆಲೆ ಕೊಡಲಿ ಸರ್. ಅವಾಗ ಖಾಸಗಿ ಜಮೀನು ಇತ್ತಲ್ಲ, ಅವರೇ ಬರೆದು ಕೊಟ್ಟರು ಸರ್. ಸ್ವಯಂವಾಗಿ ಸರ್ಕಾರಿ ಪ್ಲೇಟ್ ಮಾಡಲಿಕ್ಕೆ ಏನು ಯಾರಿಗೆ ಕೊಡಲಿಕ್ಕೆ ಅದೇ ಅವರೇ ಬರೆದು ಕೊಟ್ಟರು ಸರ್. ಸ್ವಯಂವಾಗಿ ನಮಗೆ ಏನದ ಸರ್ಕಾರದ ಬೆಲೆ ಕೊಟ್ಟರೆ ನಾವು ಸರ್ಕಾರಿ ಜನರಿಗೆ ಬಿಡ್ತೀವಿ ಅಂತ ಹೇಳಿ. ಖಾಸಗಿ ಲ್ಯಾಂಡ್ ಕೂಡ ಆ ಏರಿಯಾಗಳಿಗೆ ಅಗತ್ಯಗೋಸ್ಕರ ಅದನ್ನ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಳ್ಳಕ್ಕೆ ಪ್ರಪೋಸಲ್ ಇದೆ. ಹೌದು ಸರ್. ಸೊ ಈಗ ತಾವು ಏನು ಹೇಳಿದ್ರೆ ಅದನ್ನು ನೇಮವಾಗಿ ಹಳೆ ಫೈಲು ರೀಓಪನ್ ಮಾಡಿದ್ರೆ ಎಲ್ಲ ಗೊತ್ತಾಗ್ತದೆ ಸರ್. ಎಲ್ಲರೂ ಸರ್ ಏನಾಗಿದೆ ಅಂದ್ರೆ ನಮ್ಮ ಜನ ಎಲ್ಲರೂ ಬಂದವರು ಎಲ್ಲ ತಿಳಿದವರು ಬುದ್ಧಿವಂತರು ಸರ್. ಕೆಲವ್ರು ನಮ್ಮ ಜನ ಹೆಂಗಿದ್ದಾರೆ ಅಂದ್ರೆ ಬಹಳ ಫಾಸ್ಟ್ ಜನ ಇದ್ದಾರೆ. ಅಲ್ಲಿ ದೊಡ್ಡ ಗಲಾಟೆ ಆಗೋ ಚಾನ್ಸಸ್ ಬ್ಯಾಡ್ ಅಂತೇಳಿ ನಾವು ಯಾರಾದ್ರೂ ಗಮನ ತಂದಿಲ್ಲ. ಮೇಲ್ಮೇಲೆ ಬುದ್ಧಿಜೀವಿಗಳು ಎಲ್ಲ ಎಜುಕೇಷನ್ ಪರ್ಸನ್ ಬಂದಿದ್ದೀವಿ. ಅಲ್ಲಿ ಏನಾಗ್ತದೆ ಅಂದ್ರೆ ಸರ್, ಒಂದು ವೇಳೆ ಅವರು ಬೇರೆ ಜನಾಂಗದವ್ರು ಬಂದರೆ ಅವ್ರದ್ದು ಸಂಬಂಧನೇ ಇಲ್ಲ ಸರ್. ಲ್ಯಾಂಡ್ ಅದು ಅವ್ರ ಮನೆಗೂ ನುಗ್ಗಕಾಶಿ ಗಲಾಟೆ ಮಾಡೋ ಚಾನ್ಸಸ್ ಅದ. ಅದು ಆಗಬಾರ್ದು ಅಂತೇಳಿ ತಾವು ಆದಷ್ಟು ಮಟ್ಟಿಗೆ ಇನ್ನೊಂದು ಸರ್ ನಾಳೆ ನಾಡ್ದು ಬಂದರೆ ಸರ್, ಡಿ ಸಾಬ್ರು ತಾವು ಬಂದರೆ ಅಲ್ಲಿ ಬಂದು ಖುದ್ದಾಗಿ ಇನ್ಸ್ಪೆಕ್ಷನ್ ಮಾಡಿ ಜಲ್ದಿ ಚಾಲು ಮಾಡ್ತಾನೆ ಸರ್. ನೋಡಿ ಅವೆಲ್ಲ ಗಲಾಟೆಗೆ ಎಲ್ಲ ನೋಡ್ತಾ ಇದ್ದೀರಿ. ಯಾವುದನ್ನು ಜನರಿಗೆ ಅನುಕೂಲ ಆಗುವಂಥ ವಿಚಾರಗಳು, ಸೌಕರ್ಯಗಳು ಈಗ ಬಹಳ ಬೇಗನೆ ಮಾಡಲಾಗ್ತಾ ಇದೆ. ಮುಂದಕ್ಕೂ ಅದೇ ಆದಷ್ಟು ಅದಕ್ಕಿಂತ ಜಾಸ್ತಿ ಸ್ಪೀಡ್ದಲ್ಲಿನೇ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೆಕೆಂಡು ಅವೆಲ್ಲ ಜಾತಿ ಜನಾಂಗ ಅವೆಲ್ಲ ನಮಗೆ ಸರ್ಕಾರಿ ಕೆಲಸ, ಸರ್ಕಾರಿ ಜಾಗ ಇದ್ರೆ ಅಲ್ಲೂ ನೇಮವಾಗಿ ಮಾಡುವುದು.